ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು PKL ಸೀಸನ್ 12ರ ಯಾವ 5 ತಂಡಗಳ ಕಾರ್ನರ್ಗಳು ಅತಿ ಬಲಿಷ್ಠವಾಗಿ ಕಾಣಿಸ್ತಾ ಇದೆ ಅಂತ ಹೇಳುತ್ತೇನೆ. ಅಂದರೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಈ ಬಾರಿ PKL ಅಲ್ಲಿ 5 ಸ್ಟ್ರಾಂಗೆಸ್ಟ್ ಕಾರ್ನರ್ಗಳಿರುವ ತಂಡಗಳು ಯಾವುದು ಅಂತ. ಆದರೆ ಫ್ರೆಂಡ್ಸ್, ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಇಟ್ಕೊಳ್ಳಿ. ಹಾಗಾದರೆ ಫ್ರೆಂಡ್ಸ್, ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ನನ್ನ ಲಿಸ್ಟಿನ 5ನೇ ಸ್ಥಾನದಲ್ಲಿರುವ ತಂಡ ಬಂದ್ಬಿಟ್ಟು ಗುಜರಾತ್ ಜಯಂಟ್ಸ್. ಹೌದು, ಗುಜರಾತ್ ಜಯಂಟ್ಸ್ ಅವರು ಆಕ್ಷನಲ್ಲಿ ಮೊಹಮ್ಮದ್ ರೇಜಾ ಸದ್ಲೈ ಅವರನ್ನು ಖರೀದಿ ಮಾಡಿದ ಮೇಲೆ ಇವರ ಡಿಫೆನ್ಸ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ಬಾರಿ ನಮಗೆ ಗುಜರಾತ್ ಜಯಂಟ್ಸ್ ಅವರ ಪರವಾಗಿ ಕಾರ್ನರ್ ಆಟಗಾರರಾಗಿ ಮೊಹಮ್ಮದ್ ರೇಜಾ ಸದ್ಲೋಯ್ ಮತ್ತು ಹಿಮಾಂಶು ನೋಡಿ ಸಿಗುತ್ತಾರೆ. ಮತ್ತೆ ಈ ಇಬ್ಬರು ಆಟಗಾರರು ಕೂಡ ಕಳೆದ ಬಾರಿ PKL ಅಲ್ಲಿ ತುಂಬಾ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಈ ಬಾರಿ ಕೂಡ ಖಂಡಿತವಾಗಿಯೂ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ಸಾಧ್ಯತೆ ಇದೆ. ಕಳೆದ ಬಾರಿ ಮೊಹಮ್ಮದ್ ರೇಜಾ ಸದ್ಲೋಯ್ ಅವರು 24 ಪಂದ್ಯಗಳಲ್ಲಿ 131 ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು. ಅಂದರೆ ಕಳೆದ 3 ಸೀಸನ್ಗಳಿಂದ ಕೂಡ ಇವರು ಇದೇ ತರದೊಂದು ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು ಈ ಬಾರಿ ಕೂಡ ಖಂಡಿತವಾಗಿಯೂ 100ಕ್ಕಿಂತ ಅಧಿಕ ಪಾಯಿಂಟ್ಸ್ ಅನ್ನು ಗಳಿಸುತ್ತಾರೆ. ಆಮೇಲೆ ಇವರ ಪಾರ್ಟ್ನರ್ ಆಗಿರುವ ಹಿಮಾಂಶು ಅವರು ಕೂಡ ಕಳೆದ ಬಾರಿ 19 ಪಂದ್ಯದಲ್ಲಿ 59 ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಇವರ ಈ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ನಿಂದಲೇ ನಾನು ಇವರನ್ನು 5ನೇ ಸ್ಥಾನದಲ್ಲಿ ಇಟ್ಟಿದ್ದೇನೆ. ನಂತರ ಫ್ರೆಂಡ್ಸ್, ನನ್ನ ಲಿಸ್ಟಿನ 4ನೆಯ ತಂಡ ಬಂದ್ಬಿಟ್ಟು ಪುಣೇರಿ ಪಲ್ಟನ್ಸ್ ಅವರು. ಹೌದು, ಪುಣೇರಿ ಪಲ್ಟನ್ಸ್ ಪರವಾಗಿ ನಮಗೆ ಈ ಬಾರಿ ಕಾರ್ನರ್ ಆಟಗಾರರಾಗಿ ಗೌರವ್ ಖತ್ರಿ ಮತ್ತು ಮೊಹಮ್ಮದ್ ಅಮನ್ ಅವರು ನೋಡಲಿಕ್ಕೆ ಸಿಗುವ ಸಾಧ್ಯತೆ ಇದೆ. ಮತ್ತೆ ಗೌರವ್ ಖತ್ರಿ ಅವರು ಕಳೆದ ಬಾರಿ 21 ಪಂದ್ಯವನ್ನು ಆಡಿದ್ದು 61 ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು. ಮತ್ತೆ ಇನ್ನೊಂದು ಕಡೆ ಮೊಹಮ್ಮದ್ ಅಮನ್ ಅವರು ಕೂಡ ಒಬ್ಬ ತುಂಬಾನೇ ಉತ್ತಮವಾದ ಡಿಫೆಂಡರ್ ಆಗಿದ್ದು ಇವರು ಇತ್ತೀಚೆಗೆ ಲೋಕಲ್ ಲೀಗ್ಸ್ ಅಲ್ಲಿ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಡುತ್ತಾ ಇದ್ದಾರೆ. ಇದೇ ಒಂದು ಕಾರಣದಿಂದಾಗಿ ನಾನು ಇಲ್ಲಿ ಪುಣೇರಿ ಪಲ್ಟನ್ಸ್ ಅವರನ್ನು 4ನೆಯ ಸ್ಥಾನದಲ್ಲಿ ಇಟ್ಟಿದ್ದೇನೆ. ಹಾಗಾದರೆ ಈಗ ನಾವಿಲ್ಲಿ ನನ್ನ ಲಿಸ್ಟಿನ 3ನೆಯ ತಂಡವನ್ನು ನೋಡೋದಾದರೆ ಅದು ಬಂದ್ಬಿಟ್ಟು ತಮಿಳ್ ತಲೈವಾಸ್ ಅವರು. ತಮಿಳ್ ತಲೈವಾಸ್ ಅವರ ಕಾರ್ನರ್ ಕೂಡ ಈ ಬಾರಿ ತುಂಬಾನೇ ಒಂದು ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ನಮಗೆ ಇವರ ಪರವಾಗಿ ಈ ಬಾರಿ ಸಾಗರ್ ರಾಟೆ ಮತ್ತು ನಿತೇಶ್ ಕುಮಾರ್ ಅವರು ಆಸ್ ಅ ಕಾರ್ನರ್ ಆಟಗಾರರಾಗಿ ನೋಡಲು ಸಿಗುತ್ತಾರೆ. ಕಳೆದ ಬಾರಿ ನಿತೇಶ್ ಕುಮಾರ್ ಅವರಂತೂ 22 ಪಂದ್ಯವನ್ನು ಆಡಿದ್ದು ಟೋಟಲ್ ಆಗಿ 79 ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು. ಇನ್ನೊಂದು ಕಡೆ ಸಾಗರ್ ರಾಟಿ ಅವರು ಕೂಡ ಕಳೆದ ಕೆಲವು ಸೀಸನ್ಗಳಿಂದ ಉತ್ತಮವಾದ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದರು. ಆದರೆ ಕಳೆದ ಬಾರಿ ಅವರಿಗೆ ಇಂಜರಿ ಆದ ಕಾರಣದಿಂದಾಗಿ PKL ಅನ್ನು ಮಿಸ್ ಮಾಡಿದ್ದರು. ಆದರೆ ಇತ್ತೀಚೆಗೆ ಇವರು ಲೋಕಲ್ ಲೀಗ್ಸ್ ಅಲ್ಲಿ ತುಂಬಾನೇ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು ಖಂಡಿತವಾಗಿ ಈ ಬಾರಿ PKL ಅಲ್ಲಿ ತಮಿಳ್ ತಲೈವಾಸ್ಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ಸಾಧ್ಯತೆ ಇದೆ. ಅದಕ್ಕಾಗಿ ನಾನು ಇವರನ್ನು 3ನೆಯ ಸ್ಥಾನದಲ್ಲಿ ಇಟ್ಟಿದ್ದೇನೆ. ನಂತರ ಇಲ್ಲಿ ನನ್ನ ಲಿಸ್ಟಿನ 2ನೆಯ ತಂಡ ಬಂದ್ಬಿಟ್ಟು UP ಯೋಧಾಸ್ ಅವರು. UP ಯೋಧಾಸ್ ಅವರ ಕಾರ್ನರ್ ಕೂಡ ತುಂಬಾನೇ ಒಂದು ಸ್ಟ್ರಾಂಗ್ ಆಗಿ ಇದೆ. ಯಾಕೆಂದ್ರೆ ಇವರ ಬಳಿ ನಮಗೆ ಈ ಬಾರಿ ಲೆಫ್ಟ್ ಕಾರ್ನರ್ ಅಲ್ಲಿ ಸುಮಿತ್ ಸಾಂಗ್ವಾನ್ ಮತ್ತು ರೈಟ್ ಅಲ್ಲಿ ಹಿತೇಶ್ ಅವರು ನೋಡಿ ಸಿಗುತ್ತಾರೆ. ಕಳೆದ ಬಾರಿ ಸುಮಿತ್ ಸಾಂಗ್ವಾನ್ ಅವರು 23 ಪಂದ್ಯವನ್ನು ಆಡಿದ್ದು 73 ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು. ಇನ್ನೊಂದು ಕಡೆ ಹಿತೇಶ್ ಅವರು ಕೂಡ 23 ಪಂದ್ಯದಲ್ಲಿ 74 ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಇವರಿಬ್ಬರು ಕೂಡ ಸಮಾನವಾದಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರು. ಹಾಗಾಗಿ ಇದೇ ಒಂದು ಕಾರಣದಿಂದಲೇ ನಾನು ಇವರನ್ನು 2ನೆಯ ಸ್ಥಾನದಲ್ಲಿ ಇಟ್ಟಿದ್ದೇನೆ. ನಂತರ ಕೊನೆಗೆ ನಾವೀಗ ನನ್ನ ಲಿಸ್ಟಿನ 1ನೆಯ ತಂಡದ ಬಗ್ಗೆ ಮಾತಾಡೋದಾದ್ರೆ ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಬೆಂಗಳೂರು ಬುಲ್ಸ್. ಹೌದು ಫ್ರೆಂಡ್ಸ್, ನಮಗೆಲ್ಲರಿಗೂ ಗೊತ್ತೇ ಇದೆ ಈ ಬಾರಿ PKL ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ನ ಡಿಫೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿ ಇದೆ ಅಂತ. ಅದರಲ್ಲಿ ಕಾರ್ನರ್ ಅಂತ ಹೇಳೋದೇ ಬೇಡ. ಯಾಕೆಂದರೆ ಈ ಬಾರಿ ಇಲ್ಲಿ BC ರಮೇಶ್ ಅವರು ಕಾರ್ನರ್ ಆಟಗಾರರಾಗಿ ರೈಟ್ಗೆ ಯೋಗೇಶ್ ದಯ್ಯರ್ ಮತ್ತು ಲೆಫ್ಟಿಗೆ ಅಂಕುಶ್ ರಾಠಿ ಅವರನ್ನು ಖರೀದಿ ಮಾಡಿದ್ರು. ಯೋಗೇಶ್ ದಯ್ಯರ್ ಅವರಂತೂ ಕಳೆದ ಬಾರಿ 22 ಪಂದ್ಯದಲ್ಲಿ 77 ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಇನ್ನೊಂದು ಕಡೆ ಅಂಕುಶ್ ರಾಠಿ ಅವರು ಕೂಡ 23 ಪಂದ್ಯದಲ್ಲಿ 68 ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು. ಮತ್ತೆ ಇಲ್ಲಿ ಅಂಕುಶ್ ರಾಠಿ ಅವರಂತೂ PKL ಅಲ್ಲಿ ತುಂಬಾನೇ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದು ಕಳೆದ ಹಲವಾರು ಸೀಸನ್ಗಳಿಂದ ಇದೇ ತರಹದ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ. ಮತ್ತೆ ಯೋಗೇಶ್ ದಯ್ಯರ್ ಅವರು ಕೂಡ ಏನು ಕಮ್ಮಿ ಇಲ್ಲ, ಇವರು ಕೂಡ ಒಂದು ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು ಈ ಇಬ್ಬರೇ ಬೆಸ್ಟ್ ಕಾರ್ನರ್ ಡೂ ಆಗುವ ಸಾಧ್ಯತೆ ಇದೆ. ಫ್ರೆಂಡ್ಸ್, ಇದು ಆಗಿತ್ತು ನನ್ನ ಪ್ರಕಾರ ಈ ಬಾರಿ PKL ಅಲ್ಲಿ ಟಾಪ್ 5 ಸ್ಟ್ರಾಂಗೆಸ್ಟ್ ಕಾರ್ನರ್ ಆಟಗಾರ ಇರುವ ತಂಡಗಳು. ಮತ್ತೆ ನೀವು ಇದರಲ್ಲಿ ಏನಾದರೂ ಚೇಂಜಸ್ ನೋಡ್ತೀರಾ, ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಹಾಗಾದ್ರೆ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.